ಗೆ ಬೇಕರಿ ರಘುವರು ಹಾಗೂ ಯಶಸ್ವಿನಿ ಗೌಡರು ಇಬ್ಬರು ಕೋರ್ಟಲ್ಲಿ ವಾಲಂಟರಿ ಸರೆಂಡರ್ ಆಗಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ವಾದ ವಿವಾದ ಎಲ್ಲ ಕೋರ್ಟ್ ಹಿಯರ್ ನೋಡಿ ಜಾಮೀನು ಮಂಜೂರು ಮಾಡಿದ್ದಾರೆ. ಸೊ ಮುಂದಿಂದು ನೋಡೋಣ, ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇರಲಿ. ಆವತ್ತಿನ ದಿನ ಬೇಕರಿ ರಘುವರು ಅಲ್ಲಿ ಇರಲಿಲ್ಲ. CDR ಇದೆ, CDR ತೆಗ್ಸಂಗಿದ್ರೆ ತೆಗೆದು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವ್ರು ಏನು ಮಾಡಬೇಕು ಮಾಡ್ತಾರೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಣ. ಸರ್, ಕಂಡೀಷನ್ಸು ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಕೋಪ್ರೇಟ್ ಮಾಡಬೇಕು, ಹಾಜರಾಗಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿ ನಟ ಪ್ರಥಮ್ ಅವ್ರನ್ನ ಭೇಟಿ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಯಾವುದೇ ರೀತಿ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ಡೇಟು ಪ್ರತಿ ಹಿಯರಿಂಗಿಗೂ ಬಂದು ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಈ ಕಂಡೀಷನ್ಸ್ ಹಾಕಿದ್ದಾರೆ. ಮುಂದಕ್ಕೆ ನೋಡೋಣ. ಬೇಕರಿ ರಘುವರು ಹಾಗೂ ಯಶಸ್ವಿನಿ ಗೌಡರು ಇಬ್ಬರು ಕೋರ್ಟಲ್ಲಿ ವಾಲಂಟರಿ ಸರೆಂಡರ್ ಆಗಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ವಾದ ವಿವಾದ ಎಲ್ಲ ಕೋರ್ಟ್ ಹಿಯರ್ ನೋಡಿ ಜಾಮೀನು ಮಂಜೂರು ಮಾಡಿದ್ದಾರೆ. ಸೊ ಮುಂದಿಂದು ನೋಡೋಣ, ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇರಲಿ. ಆವತ್ತಿನ ದಿನ ಬೇಕರಿ ರಘುವರು ಅಲ್ಲಿ ಇರಲಿಲ್ಲ. CDR ಇದೆ, CDR ತೆಗ್ಸಂಗಿದ್ರೆ ತೆಗೆದು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವ್ರು ಏನು ಮಾಡಬೇಕು ಮಾಡ್ತಾರೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಣ. ಸರ್, ಕಂಡೀಷನ್ಸು ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಕೋಪ್ರೇಟ್ ಮಾಡಬೇಕು, ಹಾಜರಾಗಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿ ನಟ ಪ್ರಥಮ್ ಅವ್ರನ್ನ ಭೇಟಿ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಯಾವುದೇ ರೀತಿ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ಡೇಟು ಪ್ರತಿ ಹಿಯರಿಂಗಿಗೂ ಬಂದು ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಈ ಕಂಡೀಷನ್ಸ್ ಹಾಕಿದ್ದಾರೆ. ಮುಂದಕ್ಕೆ ನೋಡೋಣ. ಬೇಕರಿ ರಘುವರು ಹಾಗೂ ಯಶಸ್ವಿನಿ ಗೌಡರು ಇಬ್ಬರು ಕೋರ್ಟಲ್ಲಿ ವಾಲಂಟರಿ ಸರೆಂಡರ್ ಆಗಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ವಾದ ವಿವಾದ ಎಲ್ಲ ಕೋರ್ಟ್ ಹಿಯರ್ ನೋಡಿ ಜಾಮೀನು ಮಂಜೂರು ಮಾಡಿದ್ದಾರೆ. ಸೊ ಮುಂದಿಂದು ನೋಡೋಣ, ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇರಲಿ. ಆವತ್ತಿನ ದಿನ ಬೇಕರಿ ರಘುವರು ಅಲ್ಲಿ ಇರಲಿಲ್ಲ. CDR ಇದೆ, CDR ತೆಗ್ಸಂಗಿದ್ರೆ ತೆಗೆದು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವ್ರು ಏನು ಮಾಡಬೇಕು ಮಾಡ್ತಾರೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಣ. ಸರ್, ಕಂಡೀಷನ್ಸು ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಕೋಪ್ರೇಟ್ ಮಾಡಬೇಕು, ಹಾಜರಾಗಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿ ನಟ ಪ್ರಥಮ್ ಅವ್ರನ್ನ ಭೇಟಿ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಯಾವುದೇ ರೀತಿ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ಡೇಟು ಪ್ರತಿ ಹಿಯರಿಂಗಿಗೂ ಬಂದು ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಈ ಕಂಡೀಷನ್ಸ್ ಹಾಕಿದ್ದಾರೆ. ಮುಂದಕ್ಕೆ ನೋಡೋಣ. ಬೇಕರಿ ರಘುವರು ಹಾಗೂ ಯಶಸ್ವಿನಿ ಗೌಡರು ಇಬ್ಬರು ಕೋರ್ಟಲ್ಲಿ ವಾಲಂಟರಿ ಸರೆಂಡರ್ ಆಗಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ವಾದ ವಿವಾದ ಎಲ್ಲ ಕೋರ್ಟ್ ಹಿಯರ್ ನೋಡಿ ಜಾಮೀನು ಮಂಜೂರು ಮಾಡಿದ್ದಾರೆ. ಸೊ ಮುಂದಿಂದು ನೋಡೋಣ, ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇರಲಿ. ಆವತ್ತಿನ ದಿನ ಬೇಕರಿ ರಘುವರು ಅಲ್ಲಿ ಇರಲಿಲ್ಲ. CDR ಇದೆ, CDR ತೆಗ್ಸಂಗಿದ್ರೆ ತೆಗೆದು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವ್ರು ಏನು ಮಾಡಬೇಕು ಮಾಡ್ತಾರೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಣ. ಸರ್, ಕಂಡೀಷನ್ಸು ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಕೋಪ್ರೇಟ್ ಮಾಡಬೇಕು, ಹಾಜರಾಗಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿ ನಟ ಪ್ರಥಮ್ ಅವ್ರನ್ನ ಭೇಟಿ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಯಾವುದೇ ರೀತಿ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ಡೇಟು ಪ್ರತಿ ಹಿಯರಿಂಗಿಗೂ ಬಂದು ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಈ ಕಂಡೀಷನ್ಸ್ ಹಾಕಿದ್ದಾರೆ. ಮುಂದಕ್ಕೆ ನೋಡೋಣ.